ಬೇಲೂರಿನ ಯಗಚಿ ಜಲಾಶಯದಿಂದ ಹಾಸನಕ್ಕೆ ನೀರು ಹರಿಸುತ್ತಾ ಇರುವುದನ್ನು ಖಂಡಿಸಿ ಚಿಕ್ಕಮಗಳೂರು ಬಂದ್ಗೆ ಕನ್ನಡಪರ ಸಂಘಟನೆಗಳು ಇವತ್ತು ಕರೆ ನೀಡಿವೆ. ಬೆಳಗ್ಗೆಯಿಂದಲೂ ಕೂಡ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಕರವೇ ಕಾರ್ಯಕರ್ತರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಇದೇ ವೇಳೆ ಅಂಗಡಿ ಮುಂಗಟ್ಟುಗಳನ್ನು ಕೂಡ ವರ್ತಕರು ಸ್ವಯಂ ಪ್ರೇರಣೆಯಿಂದ ಮುಚ್ಚಿ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಸ್ಗಳಿಲ್ಲದೆ ಪರಿಣಾಮ ಪ್ರಯಾಣಿಕರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ವಾಹನ ಸವಾರರು ಹಾಗೆ ಪ್ರಯಾಣಿಕರು ವಾಹನಗಳಿಲ್ಲದೆ ಬಿಕೋ ಎನ್ನುವಂತಹ ದೃಶ್ಯ ಅಲ್ಲಿ ಸಾಮಾನ್ಯವಾಗಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಬೆಲೇನಹಳ್ಳಿ. ಚೇತನ್, ಈಗ ಯಗಚಿ ಜಲಾಶಯದಿಂದ ನೀರು ಬಿಡಬಾರ್ದು ಹಾಸನಕ್ಕೆ ಅಂತ ಹೇಳಿ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದಿವೆ. ಇವತ್ತು ಬಂದ್ ಪರಿಪೂರ್ಣವಾಗಿ ಯಶಸ್ವಿ ಆಯ್ತಾ? ಸದ್ಯಕ್ಕೆ ಅವರ ಒಂದು ಆಗ್ರಹ ಏನಾಗಿತ್ತು ಅಂತ ಇವತ್ತು? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಬೇಲೂರಿನ ಯಗಚಿ ಜಲಾಶಯದಿಂದ ಹಾಸನಕ್ಕೆ ನೀರು ಬಿಡಬಾರ್ದು ಅಂತ ಖಂಡಿಸಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಿದ್ವು ಕನ್ನಡಪರ ಸಂಘಟನೆಗಳು. ಹಾಗೆ ವಿವಿಧ ಸಂಘಟನೆಗಳ ಮುಖಂಡತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಸಲಾಯಿತು. ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ತಮ್ಮ ಒಂದು ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು. ಇದೇ ವೇಳೆ ಅಂಗಡಿ ಮುಂಗಟ್ಟುಗಳ ವರ್ತಕರು ಕೂಡ ಸ್ವಯಂ ಪ್ರೇರಣೆಯಿಂದ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಹಾಗೆ ಯಗಚಿ ಜಲಾಶಯದಿಂದ ಹಾಸನಕ್ಕೆ ನೀರನ್ನು ಹರಿಸಬಾರದು ಅಂತ ಚಿಕ್ಕಮಗಳೂರು ಜಿಲ್ಲೆಗೆ ಇವತ್ತು ಬಂದ್ ಕರೆ ನೀಡಲಾಗಿತ್ತು. ಬಂದ್ ಯಶಸ್ವಿ ಆಯ್ತಾ? ಈ ಸಂದರ್ಭದಲ್ಲಿ ಏನು ಆಗ್ರಹ ಇತ್ತು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರದು ಅಂತ? ಪ್ರಭು, ಏನಪ್ಪಾ ಅಂತಂದ್ರೆ ಇವತ್ತು ವಿವಿಧ ಕನ್ನಡಪರ ಸಂಘಟನೆಗಳು ಮತ್ತೆ ಬಿಜೆಪಿ ವತಿಯಿಂದ ಚಿಕ್ಕಮಗಳೂರು ನಗರ ಬಂದ್ಗೆ ಕರೆ ನೀಡಿದ್ದು, ಯಗಚಿ ಜಲಾಶಯದಿಂದ ಹಾಸನಕ್ಕೆ ನೀರು ಹರಿಸುವುದನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆ ಬಂದ್ಗೆ ಚಿಕ್ಕಮಗಳೂರು ನಗರ ಬಂದ್ಗೆ ಕರೆ ನೀಡಲಾಗಿತ್ತು. ಇದಕ್ಕೆ ಸಂಪೂರ್ಣವಾಗಿ ಬೆಳಿಗ್ಗೆ ಒಂದು ಪ್ರತಿಕ್ರಿಯೆ ಸಿಕ್ಕಿರ್ತಕ್ಕಂಥದ್ದು. ಮೊದಲಿಗೆ ಚಿಕ್ಕಮಗಳೂರು ನಗರದ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಸಹ ಬಂದ್ ಆಗ್ಬಿಟ್ಟು ಬಂದ್ಗೆ ಒಂದು ಪ್ರತಿಕ್ರಿಯೆ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಕಳೆದ ಕೆಲ ದಿನಗಳಿಂದ ಯಗಚಿ ಜಲಾಶಯದಿಂದ ಹಾಸನಕ್ಕೆ ನೀರನ್ನ ಹರಿಸಲಾಗ್ತಾ ಇತ್ತು. ಇದನ್ನ ವಿರೋಧಿಸಿ ಕಳೆದ 2 ದಿನಗಳ ಹಿಂದೆ ನಗರಸಭೆ ಬಿಜೆಪಿ ವತಿಯಿಂದ ಮತ್ತೆ ಕನ್ನಡದ ವಿವಿಧ ಕನ್ನಡಪರ ಸಂಘಟನೆಗಳು ಯಗಚಿ ಜಲಾಶಯಕ್ಕೆ ಮುತ್ತಿಗೆ ಹಾಕುವಂತ ಯತ್ನವನ್ನ ನಡೆಸಿದ್ರು. ಇನ್ನು ಶನಿವಾರದ ಒಳಗಡೆ ಹಾಸನಕ್ಕೆ ನೀರು ಹರಿಸೋದನ್ನ ನಿಲ್ಲಿಸದಿದ್ರೆ ನಾವು ಚಿಕ್ಕಮಗಳೂರು ನಗರವನ್ನ ಬಂದ್ ಮಾಡ್ತೀವಿ ಅನ್ನೋ ಒಂದು ಮುನ್ಸೂಚನೆಯನ್ನ ನೀಡಿದ್ರು. ಆದ್ರೂ ಸಹ ಇವತ್ತಿನವರೆಗೂ ಸಹ ಯಗಚಿ ಜಲಾಶಯದಿಂದ ನೀರನ್ನ ಇನ್ನೂ ಹಾಸನಕ್ಕೆ ಹರಿಸುವಂತ ಕಾರ್ಯ ಮುಂದುವರೆದಿದೆ. ಹಾಗಾಗಿ ಇವತ್ತು ಬೆಳಿಗ್ಗೆನೆ ಚಿಕ್ಕಮಗಳೂರು ನಗರ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಬೆಳಿಗ್ಗೆನೆ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಒಂದಷ್ಟು ಕೆಎಸ್ಆರ್ಟಿಸಿ ಬಸ್ಗಳು ಪ್ರಯಾಣವನ್ನ ಮಾಡ್ತಾ ಇದ್ವು. ಆ ಟೈಮ್ನಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳ ಜೊತೆ ಮೌನವಾಗಿ ಮಾತಾಡಿ ಬಸ್ಗಳ ಸಂಚಾರವನ್ನ ಸ್ಥಗಿತ ಮಾಡ್ಬೇಕು ಅನ್ನೋ ಒಂದು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಅದಕ್ಕೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಸಹ ಒಂದು ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ನೀಡಿದ್ರು. ಬೆಳಿಗ್ಗೆ ಸಹ ಯಾವುದೇ ಕೆಎಸ್ಆರ್ಟಿಸಿ ಬಸ್ಗಳು ಸಹ ಚಿಕ್ಕಮಗಳೂರು ನಗರದಿಂದ ಹೊರ ಹೋಗ್ಲಿಲ್ಲ. ಸಾಕಷ್ಟು ಜನ ಬೇರೆ ಬೇರೆ ಕಡೆ ಧರ್ಮಸ್ಥಳ, ಹೊರನಾಡು, ಹೀಗೆ ಬೇರೆ ಶಿವಮೊಗ್ಗ ಹೋಗುವಂತಹ ಪ್ರಯಾಣಿಕರು ಬೆಳಿಗ್ಗೆನೆ ಸಹ ಪರದಾಡವಾಯಿತು. ಆದ್ರೆ ಜಿಲ್ಲಾಧಿಕಾರಿಗಳು ಯಾವುದೇ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆಯನ್ನ ನೀಡಿಲ್ಲ. ಹಾಗಾಗಿ ಈವರೆಗೂ ಸಹ ಒಂದು ಉತ್ತಮವಾದ ಬೆಂಬಲ ವ್ಯಕ್ತವಾಗಿರ್ತಕ್ಕಂಥದ್ದು. ಮತ್ತೆ ವಿವಿಧ ಕನ್ನಡಪರ ಸಂಘಟನೆಗಳು ನೀರನ್ನ ಹರಿಸುತ್ತವರನ್ನು ವಿರೋಧಿಸಿ ಉರುಳು ಸೇವೆಯನ್ನು ಸಹ ನಗರದ ಹನುಮಂತಪ್ಪ ಸರ್ಕಲ್ ನಲ್ಲಿ ಉರುಳು ಸೇವೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಬಂದ್ಗೆ ಒಂದು ಉತ್ತಮ ಪ್ರತಿಕ್ರಿಯೆ ಈವರೆಗೂ ವ್ಯಕ್ತ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ರಾಜಕೀಯ ಆಸಕ್ತಿಗೆ ಒಳಗಾಗಿ ನೀರನ್ನ ಹರಿಸಲಾಗ್ತಾ ಇದೆ. ಚಿಕ್ಕಮಗಳೂರು ನಗರಕ್ಕೆ ಪ್ರಮುಖವಾಗಿ ಯಗಚಿ ಜಲಾಶಯದ ನೀರು ಬಹಳ ಮುಖ್ಯ. ಹೀಗಾಗಿ ಸಂಪೂರ್ಣವಾಗಿ ಜಲಾಶಯ ನೀರಿನ ಮಟ್ಟ ಕುಸಿಯೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಚಿಕ್ಕಮಗಳೂರು ನಗರಕ್ಕೆ ತೊಂದರೆ ಆಗ್ತದೆ ಅನ್ನೋ ಇದರಿಂದ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ಗೆ ಈವರೆಗೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಪ್ರಭು, ಧನ್ಯವಾದಗಳು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ.